ಸೊ ಮೈ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಜೈ ಶ್ರೀರಾಮ್. ಸೊ ಇವಾಗ ಮಂಡೆಲ್ಲ ಸ್ವಲ್ಪ ಹಾಳಾಗಿದೆ ಮಾರ್ರೆ, ಅದಕ್ಕಾಗಿ ಈಗ ಒಂದು ಮೂವಿಗೆ ಹೋಗುವಂಥ ಕುಬೇರ್ ಅಂತ ಹೇಳೋ ಒಂದು ಮೂವಿ ಬಂದಿದೆ ಧನುಷ್ಯನವ್ರದ್ದು. ಸೊ ಅದನ್ನು ನೋಡಿ ಹೇಗೆಲ್ಲ ಇದೆ ಅಂತ ಒಂದು ಸಣ್ಣಕ್ಕೆ ರಿವ್ಯೂ ಮಾಡುವ. ಆಮೇಲೆ ಮಳೆ ಎಲ್ಲ ನಿಂತಿದೆ. ಸೊ ಈಗ ಒಂದು 6:30ಗೆ ಶೋ ಇದೆ. ಸೊ ಈಗ 5:30 ಆಯಿತು, 6:30ಗೆ ಶೋ ಇದೆ. ಸೊ ಅದನ್ನು ಹೋಗಿ ನೋಡಿ ಆಮೇಲೆ ನಿಮಗೆ ತಿಳಿಸ್ತೇನೆ ಹೇಗೆಲ್ಲ ಇತ್ತು, ಏನೆಲ್ಲ ಕಥೆ ಅಂತ. ಮೂವಿ ಮಾತ್ರ ಒಳ್ಳೆ ಇದೆ ಅಂತ ಕಾಣ್ತದೆ. ಸೊ ಓಕೆ ಗೈಸ್, ಆಮೇಲೆ ಸಿಗ್ತೇನೆ ನೋಡಿ ಬಂದು. ಓಕೆ ಬಾಯ್. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಜೈ 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 ಶ್ರೀರಾಮ್. ಸೊ ನಾವೀಗ ಯಾವುದು ಕುಬೇರ್ ಅಂತ ಹೇಳುವ ಮೂವಿಯ ರಿವ್ಯೂ ನೋಡುವ. ಅಂದರೆ ನನಗೆ ಅನುಭವ ಅದನ್ನು ನಾನು ಹೇಳ್ತೇನೆ. ಸೊ ಮೊದಲಿಗೆ ಈ ಮೂವಿ ಗುಡ್ಡ ಬ್ಯಾಡ ಎಕ್ಸಲೆಂಟ ಅಂತ ನೋಡುವ. ಸೊ ಫಸ್ಟಿಗೆ ಹೇಳೋದಾದರೆ ಅದೇ ಎಕ್ಸಲೆಂಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಸ್ಟೋರಿ ಬರೆದವರು ಯಾರಂತ ಗೊತ್ತಿಲ್ಲ, ಅವರ ಪಾದಕ್ಕೊಂದು ದೊಡ್ಡ ನಮಸ್ಕಾರ. ಅಂದರೆ ಅದು ಕನೆಕ್ಟಿಂಗ್ ಹೇಗೆ ಕನೆಕ್ಟ್ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಆಮೇಲೆ ಮೂವಿ ಅಂದರೆ ಅದೇ ಕುಬೇರ ಅಂತ ಹೇಳೋ ಒಂದು ಮೂವಿಯ ಹೆಸರು. ಆಮೇಲೆ ಇದರಲ್ಲಿ ಮೇಯ್ನಾಗಿ ಹೀರೋ ಧನುಷ್, ನಮ್ಮ ಧನುಷ್, ಆಮೇಲೆ ರಶ್ಮಿಕಾ ಮಂದಣ್ಣ, ಆಮೇಲೆ ನಾಗಾರ್ಜುನ್. ಹಾಗೆ ಮೇಯ್ನಾಗಿ ನಮ್ಮ ಧನುಷ್ ಮತ್ತು ರಶ್ಮಿಕಾ ಮಂದಣ್ಣ ಇರೋದು. ಆದರೆ ಅವರಿಬ್ಬರು ಕಪಲ್ಸ್ ಎಲ್ಲ ಅಲ್ಲ. ಸೊ ಹೀರೋಯಿನ್ ಹೀರೋ ಅಷ್ಟೇ. ಆಮೇಲೆ ಮ್ಯೂಸಿಕ್ ನಮ್ಮ ದೇವಿಶ್ರೀ ಪ್ರಸಾದ್, DSP. ಎಕ್ಸಲೆಂಟ್ ಮೂವಿ. ಆ ವಿಲ್ಲನ್ ಟೀಮಿನ ಒಂದು ಇದಿದೆ, ಮ್ಯೂಸಿಕ್ ಇದೆ. ಸೊ ಅದನ್ನು ಕೇಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಎಲ್ಲರೂ ನೋಡ್ಬೋದಾ ಈ ಮೂವಿ ಅಂತ ಕೇಳಿದರೆ ಧಾರಾಳ ಎಲ್ಲರೂ ನೋಡ್ಬೋದು. ಅಂದರೆ ಫ್ಯಾಮಿಲಿಯಾಗಿ ಹೋಗಿ ನೋಡುವಂಥ ಮೂವಿ. ಆಮೇಲೆ 3 hours 3 minutes ಇದೆ. ಸೊ ತಮಿಳಲ್ಲಿ ಪ್ರಾಪರಾಗಿ. ಆಮೇಲೆ ಒಂದು ಈಗ ಇಷ್ಟೆಲ್ಲ ಹಿಂದಿನ ಮೂವಿಯಲ್ಲೆಲ್ಲ ನಾನು ರಕ್ತವನ್ನು ನೋಡೋದು, ಕಡಿಯೋದು ಇದೆಲ್ಲ ಇತ್ತು. ಆದರೆ ಇದರಲ್ಲಿ ಇದೆ, ಆದರೆ ಆ ರೀತಿಯೆಲ್ಲ ಇಲ್ಲ. ನಮಗೊಂದು ಏನು ಹೇಳೋದು, ಕಡಿಯೋದು, ಆಮೇಲೆ ಇದೆ ಫೈಟೇ ಮೇಯ್ನ್ ಆಗಿರೋದು, ಅಂಥದ್ದೆಲ್ಲ ಏನಿಲ್ಲ. ಆದರೆ ಮ್ಯೂಸಿಕ್ಸ್ ಇರಲಿ, ಸ್ಕ್ರೀನ್ ಪ್ಲೇ ಇರಲಿ, ಕ್ಯಾಮರಾ ರೋಲಿಂಗ್ ಇರಲಿ, 3 hours ಹೋದದ್ದೇ ಗೊತ್ತಾಗೋದಿಲ್ಲ. ಚೂರು ಬೋರು ಹೊಡೆಯೋದಿಲ್ಲ ಮೂವಿಯಲ್ಲಿ. ಆಮೇಲೆ ಹೇಳಬೇಕಂದ್ರೆ ಏನು, ಧನುಷಿನ ಆ್ಯಕ್ಟಿಂಗ್ ಬರೋದಾದರೆ ಆ್ಯಕ್ಟಿಂಗ್ ಧನುಷ್ ಯಾವತ್ತೂ ಸೂಪರಾಗಿ ಮಾಡ್ತಾರೆ. ಆಮೇಲೆ ಅವರದ್ದು ಯಾವ ರೋಲ್ ಕೊಟ್ಟರು ಮಾಡ್ತಾರೆ ಮಾರ್ರೆ, ಅದೇ ಇರೋದು. ಆಮೇಲೆ ರಶ್ಮಿಕಾ ಮಂದಣ್ಣ ಅವರು ನಟಿಸಿರೋ ಮೂವಿ ಸಾಧಾರಣ ಎಲ್ಲವೂ ಹಿಟ್ ಆಗ್ತಾಯಿದೆ. ಸೊ ಒಳ್ಳೆ ಆ್ಯಕ್ಟಿಂಗ್ ಮಾಡ್ತಾರೆ. ಆಮೇಲೆ DSP ಮ್ಯೂಸಿಕ್ ಹಾಗೆ ಎಲ್ಲೆಲ್ಲಿ ಹೇಗೆ ಬೇಕು ಅದೇ ಹೇಳಿದ್ದಲ್ಲ, ಮೇಯ್ನಾಗಿ ಆ ವಿಲ್ಲನ್ ಟೀಮಿಗೆ. ಹೀರೋಗೂ ಅಷ್ಟು ಒಳ್ಳೆ ಇದಿಲ್ಲ ಮ್ಯೂಸಿಕ್ಸು, ನಾವು ಈಗ ಇದು ಮಾಡಲಿಕ್ಕಾಗೋದಿಲ್ಲ. ಆಮೇಲೆ ಆದರೆ ವಿಲ್ಲನಿಗೆ ಅಷ್ಟು ಒಳ್ಳೆ ಮೂವಿ ಹಾಕಿದ್ದಾರೆ. ಒಂದು ಫ್ಲೂಟ ಅಂತ ಕಾಣ್ತದೆ ಅದು ಮೋಸ್ಟ್ಲಿ. ಸೊ ಅದೇ ಓವರಾಲ್ ಆಗಿ ನೋಡೋದಿದ್ದರೆ ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಸೊ ಇವತ್ತು ಒಂದು ದಿವಸ ಆಯ್ತು ಅಷ್ಟೇ, ಈಗ 20 ಇವತ್ತು. ಸೊ ಇವತ್ತು ರಿಲೀಸ್ ಆದ ಮೂವಿ ನಾವೊಂದು 6:30 ಶೋವಿಗೆ ಹೋದದ್ದು. ಆಮೇಲೆ ಏನು ಹೇಳುವ, ಕನ್ನಡ ಮತ್ತು ತೆಲುಗಲ್ಲಿ ಪ್ರಾಪರಾಗಿ ಇದು ಬೇರೆ ಬೇರೆ ಶೂಟಿಂಗ್ ಆಗಿದೆ ಅಂತೆ. ಆಮೇಲೆ 5 ಭಾಷೆಯಲ್ಲೂ ರಿಲೀಸ್ ಆಗ್ತದೆ. ಸೊ ಅದೇ ಗೈಸ್, ಅಂದರೆ ಓವರಾಲ್ ಆಗಿ ಮೂವಿ ಬೆಸ್ಟ್ ಇದೆ. ಹೋಗಿ ಧಾರಾಳ ನೋಡಿ ಎಲ್ಲರೂ ಹೇಗಿದೆ ಅಂತ ಒಂದು ಕಮೆಂಟ್ ಹಾಕಿ. ಆಮೇಲೆ ಇನ್ನೊಂದು ನೆಕ್ಸ್ಟ್ ರಿವ್ಯೂವಲ್ಲಿ ನಿಮ್ಮೆಲ್ಲರನ್ನು ನಾವು ಸಿಗುವ. ಆಮೇಲೆ ಮೇಯ್ನಾಗಿ ಆ ಸ್ಟೋರಿ ಹೇಗೆ ತಗೊಂಡು ಹೋಗಿದ್ದಾರೆ ಅಂತ, ಅದು ಹೇಗೆ ಕನೆಕ್ಟ್ ಮಾಡಿದ್ದಾರೆ ಅಂತವೇ ನಮಗೆ ಅಂದರೆ ಇದು ಮಾಡಲಿಕ್ಕೆ ಅಂದಾಜು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿ, ಸೊ ಅದೊಂದು ಆ ಪಾತ್ರಕ್ಕೂ ಆ ಸಿಚುವೇಶನ್ಗೂ ಎಲ್ಲ ಕನೆಕ್ಟ್ ಆಗುವಾಗ ಸ್ಟೋರಿ ಬರಬೇಕಲ್ಲ. ಸ್ಟೋರಿ ರೈಟ್ ಮಾಡಿದವರ ಒಂದು ಬ್ರೈನ್ ಯಾವ ರೀತಿ ವರ್ಕ್ ಆಗಿರ್ಬೋದು ಅಂತ ನೋಡ್ಬೋದು ನಾವು. ಸೊ ಟ್ರೈಲರ್ ನೋಡಿ ಮೊದಲು ಅದನ್ನು ನೋಡಿ ಆಮೇಲೆ ಫಿಲ್ಮ್ ನೋಡಿ. ಯಾಕಂದರೆ ಎಲ್ಲ ತುಣುಕುಗಳು ಆ ಟ್ರೈಲರಲ್ಲಿ ಇದೆ ಫುಲ್. ಅಂದರೆ ನಮಗೆ ಅದನ್ನು ಕರೆಕ್ಟಾಗಿ ನೋಡಿದಾಗ ಇದು ಇಲ್ಲಿಲ್ಲಿತ್ತು ಅಂತ ನಮಗೆ ಗೊತ್ತಾಗ್ತದೆ. ಸೊ ಇದಾಗಿತ್ತು ಈ ಕುಬೇರ ಅಂತ ಹೇಳುವ ತಮಿಳ್ ಮೂವಿಯ ಒಂದು ಚಿಕ್ಕ ರಿವ್ಯೂ.
ಸೊ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡದೆ ಇರಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು ಮುಂದೆ ಒಳ್ಳೊಳ್ಳೆ ವೀಡಿಯೋ ಹಾಗೂ ಒಳ್ಳೊಳ್ಳೆ ರಿವ್ಯೂ ಸಿಗ್ತೇನೆ ನನಗೆ. ಓಕೆ, ಟೇಕ್ ಕೇರ್, ಬಾಯ್. ಜೈ ಶ್ರೀರಾಮ್.